ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಬರ ಸಿಡಿಲು ಬಡಿದಂತಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸುವಂತೆ ಸಿಡಬ್ಲ್ಯೂಎಂಎ ಮತ್ತೆ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ನಿತ್ಯ 9,000 ಕ್ಯೂಸೆಕ್ ನೀರನ್ನ ಹರಿಬಿಡುವಂತೆ ಸೂಚನೆ ನೀಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದೆ. ನಿತ್ಯ 9,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಬಿಡಿ ಅಂತ. ಇವತ್ತು ನಡೆದ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕರ್ನಾಟಕಕ್ಕೆ ಸ್ಪಷ್ಟ ಸೂಚನೆ ನೀಡಲಾಗಿತ್ತು. ಸಿಡಬ್ಲ್ಯೂಆರ್ಸಿ ಸೂಚನೆಯಂತೆ ನೀರು ಹರಿಸಿ ಅನ್ನುವಂಥ ಆದೇಶವನ್ನ ನೀಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪಾಲಿಸಿ ಅಂತ ಸಿಡಬ್ಲ್ಯೂಎಂಎ ಹೇಳಿದೆ. ಈ ಮೂಲಕ ಮತ್ತೆ ರಾಜ್ಯಕ್ಕೆ ಹಿನ್ನಡೆಯಾಗಿರುವಂಥದ್ದು. ಇಲ್ಲಿ ಕಾವೇರಿ ಕೊಳ್ಳದಲ್ಲಿ, ಅದರಲ್ಲೂ ಕೆಆರ್ಎಸ್ ಡ್ಯಾಂನಲ್ಲಿ ನೀರೇ ಇಲ್ಲ. ಕುಡಿಯೋದಕ್ಕೆ ನೀರು ಮಾತ್ರ ಇರುವಂಥದ್ದು. ಬರದ ನಡುವೆ ಕುಡಿಯೋದಕ್ಕಷ್ಟೇ ನೀರಿರುವಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಬಳಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ನಡುವೆ ಕಬಿನಿ ಜಲಾಶಯ ತುಂಬಿ ಹರಿತಾ ಇದೆ, ಅಂದರೆ ತುಂಬಿದೆ ಅಣೆಕಟ್ಟು. ಸುಮಾರು 1 ತಿಂಗಳಾಗ್ತಾ ಬಂತು. ಇಷ್ಟಾದರೂ ಕೂಡ ಕಬಿನಿ ಜಲಾಶಯದ ನೀರನ್ನು ಕೃಷಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ರೈತರು ಸಿಡಿದೆದ್ದಿರುವಂಥ ವಿಚಾರ ಗೊತ್ತಿರುವಂಥದ್ದೇ. ಇದರ ನಡುವೆ ಯಾಕಂದರೆ ಅಲ್ಲಿ ಅಣೆಕಟ್ಟು ಕಬಿನಿ ಜಲಾಶಯ ತುಂಬಿದ ನಂತರದಲ್ಲಿ ಆ ನೀರು ನೇರವಾಗಿ ಹರಿದು ಹೋಗುತ್ತೆ ತಮಿಳುನಾಡು ಕಡೆಗೆ. ಆ ನೀರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತಿದ್ದಾರೆ. ಮತ್ತೊಂದು ಕಡೆ ಕಾವೇರಿ ಡ್ಯಾಂನಲ್ಲಿ ಅಲ್ಪ ಪ್ರಮಾಣದ ನೀರಿದೆ, ಸ್ವಲ್ಪ ಮಳೆಯಾಗಿದ್ರೂ ಕೂಡ ನೀರು ಕಡಿಮೆ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲೂ ನೀರನ್ನು ಹರಿಸಿ ಅನ್ನುವಂಥ ಸೂಚನೆಯನ್ನ ಸಿಡಬ್ಲ್ಯೂಎಂಎ ಕೊಡುತ್ತೆ ಅಂತಂದ್ರೆ ಇದು ಕಾವೇರಿ ಕೊಳ್ಳದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಿ ಅಂತಂದ್ರೆ ಸಿಡಬ್ಲ್ಯೂಆರ್ಸಿ ಸೂಚನೆಯಂತೆ ನೀರು ಹರಿಸಿ ಅಂತ ಸಿಡಬ್ಲ್ಯೂಎಂಎ ಹೇಳಿದೆ. ಇದು ಕಾವೇರಿ ಕೊಳ್ಳದ ರೈತರ ಆಕ್ರೋಶ ಕಾರಣ ಆಗಿದ್ರೆ ರಾಜ್ಯಕ್ಕೊಂದು ರೀತಿಯಲ್ಲಿ ಹಿನ್ನಡೆ. ಇದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ಇದು ನಿತ್ಯ 9,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಬಿಡಿ ಅಂತ ಹೇಳ್ತಾ ಇರುವಂಥದ್ದು. ಇದು ಮತ್ತಷ್ಟು ಆಕ್ರೋಶ ವ್ಯಕ್ತವಾಗುವಂತೆ ಮಾಡ್ತಾ ಇದೆ ಸಿಡಬ್ಲ್ಯೂಎಂಎಯ ನಡೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪಾಲಿಸಿ ಅಂತ ಹೇಳುತ್ತೆ ಅಂತಂದ್ರೆ ಇದು ಅಲ್ಲಿನ ಅಧಿಕಾರಿಗಳು ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅಥವಾ ರಾಜ್ಯಕ್ಕಾಗ್ತಾ ಇರುವಂಥ ಮಲತಾಯಿ ಧೋರಣೆ ಇದು, ಮತ್ತೆ ಒಂದು ರಾಜ್ಯದ ಪರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರೇ ಎತ್ತುತ್ತಾ ಇದ್ದಾರೆ, ಅಲ್ಲಿನ ರೈತರು ಎತ್ತುತ್ತಾ ಇದ್ದಾರೆ. ಅಂದರೆ ಸಿಡಬ್ಲ್ಯೂಆರ್ಸಿ ಆದೇಶ ಏನು ಹೊರಡಿಸಿದೆ ಅದನ್ನು ಪಾಲನೆ ಮಾಡಿ ಅಂತ ಸಿಡಬ್ಲ್ಯೂಎಂಎ ಹೇಳ್ತಾ ಇದೆ. ಇದು ರಾಜ್ಯಕ್ಕಾಗ್ತಾ ಇರುವಂಥ ಬಹುದೊಡ್ಡ ಹಿನ್ನಡೆ.